ನೋಡಿ 8th one ಏನ್ ಕೊಟ್ಟಿದ್ದಾರೆ, ಎ ರ್ಯಾಂಡಮ್ ಸರ್ವೆ ಆಫ್ ದ ನಂಬರ್ ಆಫ್ ಚಿಲ್ಡ್ರನ್ ಆಫ್ ವೇರಿಯಸ್ ಏಜ್ ಗ್ರೂಪ್ಸ್ ಪ್ಲೇಯಿಂಗ್ ಇನ್ ಎ ಪಾರ್ಕ್ ವಾಸ್ ಫೌಂಡ್ ಆಸ್ ಫಾಲೋಸ್. ಆಸ್ ಫಾಲೋಸ್ ಅಂತ ಇಲ್ಲಿ ಡಾಟಾ ಕೊಟ್ಟಿದ್ದಾರೆ. ಇನ್ನು ಏನ್ ಹೇಳಿದ್ದಾರೆ, ಡ್ರಾ ಎ ಹಿಸ್ಟೋಗ್ರಾಮ್ ಟು ರೆಪ್ರೆಸೆಂಟ್ ದ ಡಾಟಾ ಅಂತ ಹೇಳಿದ್ದಾರೆ. ಹಿಸ್ಟೋಗ್ರಾಮ್ ಡ್ರಾ ಮಾಡಿ ಅಂತ ಹೇಳಿದ್ದಾರೆ ರೆಪ್ರೆಸೆಂಟ್ ಮಾಡಕ್ಕೆ. ಓಕೆ, ಇಲ್ಲಿ ನೋಡಿ ಕ್ಲಾಸ್ ಇಂಟರ್ವಲ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ 2 - 1 1 ಬಂತು, ಇಲ್ಲಿ 3 - 2 1 ಬಂತು. ಸೇಮ್ ಇಲ್ಲ, 5 - 3 2 ಬಂತು ಅಲ್ವಾ. ಅಂದ್ರೆ ಸೇಮ್ ಇದ್ರೆ, ಕ್ಲಾಸ್ ಇಂಟರ್ವಲ್ ಸೇಮ್ ಇದ್ರೆ ನಾವು ಡೈರೆಕ್ಟ್ ಮಾಡ್ತೀವಿ. ಕ್ಲಾಸ್ ಇಂಟರ್ವಲ್ ಸೇಮ್ ಇಲ್ಲ ಅಂತಂದಾಗ ನಾವೇನ್ ಮಾಡ್ಬೇಕು, ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡ್ಬೇಕು. ಇದನ್ನ ಇಂಟ್ರೊಡಕ್ಷನ್ ಅಲ್ಲಿ ಕೂಡ ಹೇಳಿದ್ದೀನಿ. ಈಗ ನೋಡಿ 7 - 5 2, ಇದೇನಂತಾರೆ, ಇದನ್ನ ಕ್ಲಾಸ್ ವಿಡ್ತ್ ಅಂತಾರೆ. ಓಕೆ, 10 - 7 3, 15 - 10 5, ಸಾರಿ 17 - 15 2. ಇದೇನಿದು ಕ್ಲಾಸ್ ವಿಡ್ತ್. ಸೊ ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡಬೇಕು. ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು, ಫ್ರೀಕ್ವೆನ್ಸಿ ಅಪಾನ್ ಕ್ಲಾಸ್ ವಿಡ್ತ್ ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್. ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂದ್ರೆ ಇದು ಫ್ರೀಕ್ವೆನ್ಸಿ. ಓಕೆ, ಇದೆ ಫ್ರೀಕ್ವೆನ್ಸಿ. ಕ್ಲಾಸ್ ವಿಡ್ತ್ ಅಂದ್ರೆ ಇದಾಯ್ತು. ಇನ್ನು ಮಿನಿಮಮ್ ಕ್ಲಾಸ್ ವಿಡ್ತ್ ಅಂದ್ರೆ ಇದರಲ್ಲಿ ಮಿನಿಮಮ್ ನಂಬರ್ ಯಾವ್ದಿದೆ ನೋಡಿ, ಎಲ್ಲ 5 ಇದೆ, 3 ಇದೆ, 2 ಇದೆ, 1 ಇದೆ. ಸೊ ಮಿನಿಮಮ್ ನಂಬರ್ ಏನಿದೆ ಕ್ಲಾಸ್ ವಿಡ್ತ್ 1 ಆಗುತ್ತೆ. ಸೊ ಇದನ್ನ ಮಾಡೋಣ. ಲೆಂತ್ ಆಫ್ ಫ್ರೀಕ್ವೆನ್ಸಿ ಅಂತಂದ್ರೆ ನೋಡಿ 5 ಇದೆ, ಸೊ 5 ಅಪಾನ್ ಕ್ಲಾಸ್ ವಿಡ್ತ್ ಎಷ್ಟಿದೆ 1 ಇದೆ, ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 1 ಬರುತ್ತೆ. ಅದೇ ರೀತಿ ಸೆಕೆಂಡ್ ಅದಕ್ಕೂ 3 ಅಪಾನ್ ಕ್ಲಾಸ್ ವಿಡ್ತ್ 1 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ ಕೂಡ 1 ಆಯ್ತು. ಥರ್ಡ್ ಒನ್ 6 ಅಪಾನ್ ಕ್ಲಾಸ್ ವಿಡ್ತ್ 2 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 1. ಫೋರ್ತ್ ಒನ್ 12 ಅಪಾನ್ ಕ್ಲಾಸ್ ವಿಡ್ತ್ 2 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 1. ಫಿಫ್ತ್ ಒನ್ 9 ಅಪಾನ್ ಕ್ಲಾಸ್ ವಿಡ್ತ್ 3 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 1. ಓಕೆ, ಇದು 10 ಅಪಾನ್ ಕ್ಲಾಸ್ ವಿಡ್ತ್ 5 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 1. ಲಾಸ್ಟ್ ಒನ್ 4 ಅಪಾನ್ ಕ್ಲಾಸ್ ವಿಡ್ತ್ 2 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 1. ಈಗ ನೋಡಿ ಇಂಟು 1 ಅಂದ್ರೆ ಏನ್ ಬರುತ್ತೆ, 5 ಬರುತ್ತೆ. ಇಲ್ಲಿನೂ ಅಷ್ಟೇ 3 ಬರುತ್ತೆ. ಇಲ್ಲಿ ನೋಡಿ ಕ್ಯಾನ್ಸಲೇಷನ್ ಹೋದ್ರೆ 2 3 3 ಬಂತು. ಇಲ್ಲಿ 2 1 2 6 6 ಬಂತು. ಇಲ್ಲಿ 3 1 3 3 3 ಬಂತು. ಇಲ್ಲಿ 5 1 5 2 2 ಬಂತು. ಇಲ್ಲಿ 2 1 2 2 2 ಬಂತು. ಸೊ ಇದೇನಾಯ್ತು, ಲೆಂತ್ ಆಫ್ ದ ರೆಕ್ಟಾಂಗಲ್. ಓಕೆ, ಈ ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಹಿಸ್ಟೋಗ್ರಾಮ್ ಮೇಲೆ ಡಾಟಾ ರೆಪ್ರೆಸೆಂಟ್ ಮಾಡೋದು ಈಸಿ ಆಗುತ್ತೆ. ಓಕೆ, ಈಗ ನಾನು ಇದನ್ನ ರಬ್ ಮಾಡ್ತೀನಿ. ನೋಡಿ ಇಲ್ಲಿ ಡ್ರಾ ಮಾಡ್ಕೊಂಡಿದೀನಿ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಡಾಟಾ ಈ ರೀತಿ ಬರ್ಕೊಂಡಿದೀನಿ. ಲೆಂತ್ ಆಫ್ ರೆಕ್ಟಾಂಗಲ್ ಇಲ್ಲಿ ಬರ್ಕೊಂಡಿದೀನಿ. ಇನ್ನು ಏಜ್ ಇನ್ ಇಯರ್ಸ್ ಇದು ಫಿಕ್ಸ್ ಅಲ್ವಾ. ಸೊ ಇಲ್ಲಿ ಏಜ್ ಇನ್ ಇಯರ್ಸ್ ಬರ್ಕೊಳ್ಳೋಣ. ಓಕೆ, ಏಜ್ ಇನ್ ಇಯರ್ಸ್ ನೋಡಿ 1 2 3 4 5 6 7 8 9 10 11 12 13 14 15 16 17. ಓಕೆ, ಇಲ್ಲಿ 17 ಹೈಯೆಸ್ಟ್ ಇದೆ ಅಲ್ವಾ. ಸೊ 17 ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ 1 2 3 4 5 6 7. ಓಕೆ, ಈಗ 1 to 2 1 to 2 ಎಷ್ಟಿದೆ ಲೆಂತ್ ಆಫ್ ರೆಕ್ಟಾಂಗಲ್ 5 ಇದೆ. ಸೊ 1 to 2 ಇದು ಬೇಸ್ ಆಯ್ತು. 5 ಎಲ್ಲಿದೆ, ಇಲ್ಲಿ ಬರುತ್ತೆ. ಸೊ ಜಾಯಿನ್ ಮಾಡೋಣ. ಅದೇ ರೀತಿ ಓಕೆ, ಈಗ 2 to 3 2 to 3 ಎಷ್ಟಿದೆ ಲೆಂತ್ ಆಫ್ ರೆಕ್ಟಾಂಗಲ್ 3 ಇದೆ. 2 to 3 ಇಲ್ಲಿ ಆಯ್ತು. ಎಷ್ಟು 3 ಇದೆ. ಸೊ 3 ಇಲ್ಲಿ ಬರುತ್ತೆ.
ನೆಕ್ಸ್ಟ್ 3 to 5, 3 to 5 ಅಂದ್ರೆ ಬೇಸ್ ಇಲ್ಲಿವರೆಗೆ ಆಯ್ತು. 3 to 5, 3 to 5 ಎಷ್ಟಿದೆ? ಅಗೇನ್ 3 ಅಲ್ವಾ? ಸೊ ನೋಡಿ, ನೆಕ್ಸ್ಟ್ 5 to 7, 5 to 7 ಇಲ್ಲಿ ಬೇಸ್ ಆಯ್ತು. ಲೆಂತ್ ಆಫ್ ರೆಕ್ಟಾಂಗಲ್ 6 ಇದೆ. ಸೊ 6 ಅಂದ್ರೆ ನೋಡಿ, ಇದನ್ನ ಇಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ. ಈಗ 5 to 7 ಅಲ್ವಾ? ಸೊ ನೆಕ್ಸ್ಟ್ 7 to 10, 7 to 10 ನೋಡಿ, ಇಲ್ಲಿವರೆಗೆ ಬೇಸ ಆಗುತ್ತೆ. ಎಷ್ಟಿದೆ? ಲೆಂತ್ ಆಫ್ ರೆಕ್ಟಾಂಗಲ್ 3 ಇದೆ. ಸೊ 3 ಅಂದ್ರೆ ಇಲ್ಲಿಗೆ ಬಂತು. ಓಕೆ, 7 to 10 ಇರೋದ್ರಿಂದ ನಾವು 10 ಎಲ್ಲಿದೆನೋ ಅಲ್ಲಿ ಮಾರ್ಕ್ ಮಾಡ್ಕೊ, ಅಲ್ಲಿಂದ ಸ್ಕೇಲ್ ಇಂದ ಮಾರ್ಕ್ ಮಾಡೋಣ. ನೆಕ್ಸ್ಟ್ 10 to 15, 10 to 15 ಇಲ್ಲಿಂದ ಇಲ್ಲಿವರೆಗೂ. ಓಕೆ, ಎಷ್ಟಿದೆ ಲೆಂತ್ ಆಫ್ ರೆಕ್ಟಾಂಗಲ್? 2 ಅಂದ್ರೆ ನೋಡಿ ಇಲ್ಲಿ ಬರುತ್ತೆ. 10 to 15 ಇರೋದ್ರಿಂದ ಈ 15 ಎಲ್ಲಿದೆನೋ ಅಲ್ಲಿಂದ ನಾವು ಈ ರೀತಿ ಮಾರ್ಕ್ ಮಾಡೋಣ. ಇನ್ನು ನೀವು ಗ್ರಾಫ್ ಬುಕ್ ಅಲ್ಲಿ ಸ್ಕೇಲ್ ಇಂದ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಇನ್ನು 15 to 17 ಎಷ್ಟಿದೆ? 2 ಇದೆ. 15 to 17 ಬೇಸ್ ಇದಾಯ್ತು. 2 ಅಂದ್ರೆ ಅಗೇನ್ 2. ಈ ರೀತಿ ಹಿಸ್ಟೋಗ್ರಾಮ್ ನ ರೆಪ್ರೆಸೆಂಟ್ ಮಾಡಿದ್ವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ ಡಾಟಾ ರೆಪ್ರೆಸೆಂಟ್ ಮಾಡೋದು? ಈಗ ನೆಕ್ಸ್ಟ್ ಒನ್ ಮಾಡೋಣ.